ನಾ ಕಾಂಟೆಂಟ್ ಹೇಳ್ಬೇಕು ಅಂದ್ರೆ ನಂದು ಯೂಸ್ ಮಾಡ್ತೀನಿ. ಸ್ವಿಚ್ ಆಫ್, ಫೋನ್ ಪೇನೇ ವರ್ಕ್ ಆಯ್ತಿಲ್ಲ. ಇಲ್ಲಿಗೆ ಬಂದ್ರೆ ಒಟ್ನಲ್ಲಿ ನಂದಿ ದಿವಸಕ್ಕೆ ಬಂದ್ರೆ ಕ್ಯಾಶ್ ತಗೊಬನ್ನಿ, ದಯವಿಟ್ಟು ಕ್ಯಾಶ್ ತಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹೊಸ ಯೂಟ್ಯೂಬರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿವೇಕಾದಿ. ಏನಪ್ಪ ಈ ನನ್ನ ಮಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ನೋದು ಒಂದು ಪ್ರಶ್ನೆ. ಅದರಲ್ಲೂ ಈ ರಾತ್ರಿಯಲ್ಲಿ ಕ್ಲೋಸ್ ಟು ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಾದ್ರೆ ಒಂದು 12 ಗಂಟೆ ಹತ್ರ ಆಗಿದೆ. ಅದಕ್ಕೆ ಇವತ್ತಿನ ಕಾಂಟೆಂಟ್ ಹೇಳ್ಬೇಕು ಅಂದ್ರೆ ನಂದಿ ಹಿಲ್ಸ್ ಇದೆ. ಅಯ್ಯೋ, ಈ ನಂದಿ ಹಿಲ್ಸು ಒಂದು 2 ವರ್ಷಗಳಿಂದ ಹೆಸರುಗಳು ಸುತ್ತಮುತ್ತನೇ ಓಡಾಡಿರೋಂಥ ಹೆಸರುಗಳಿದು. ಇದರಲ್ಲೂ ನಂದಿ ಹಿಲ್ಸು, ಮಂಜುಮಲೆ ಡ್ಯಾಮು, ಗೋವಾ ತಲೆಯಲ್ಲಿ ಕುಂತಿರೋದ್ರಿಂದ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಮಿಷನ್ 1 ನಂದಿ ಹಿಲ್ಸ್. ಇದರಲ್ಲಿ ಬರ್ತಾ ಇರೋರು ಅರ್ಜುನ್ ಶೆಟ್ರು, ವೈಟ್ ಫೀಲ್ಡ್ ಇಂದ ಬರ್ತಾ ಇದ್ದಾರೆ ಪುಣ್ಯಾತ್ಮ. ಇಲ್ಲಿಂದಾನೆ ಆರ್ನಗರ ಇಂದಾನೆ 70 ಕಿಲೋಮೀಟರ್ ನಂದಿ ಹಿಲ್ಸ್. ಅಲ್ಲಿಂದ ಹತ್ರ 100 ಕಿಲೋಮೀಟರ್ ಆಗ್ಬೋದು. ಅವ್ರು ನಮ್ಮ ಮನೆಗೆ ಬರ್ತಾರೆ. ಇಲ್ಲಿ ಆಲ್ಟ್ ಆಗುವಂತ ಪ್ಲಾನು. ಆಲ್ಟ್ಗೆ ಒಂದು 3 ಆಪ್ಷನ್ ಇತ್ತು ಗೈಸ್. ಒಂದು ನಮ್ಮ ಮನೆ ಟೆರೆಸ್, ಇನ್ನೊಂದು ನಮ್ಮ ಮನೆ ಒಳಿಕೆ, ಇನ್ನೊಂದು ಕಾರ್. ಇದ್ರ ಕ್ಯಾನ್ಸಲ್ ಆದವು ನಮ್ಮ ಮನೆ ಒಳಿಕೆ. ದಿ ರೀಸನ್ ಈಸ್ ನಾವು ಹರಟೆ ಹೊಡ್ಕೊಂಡು ಕೂತಿರೋದ್ರಿಂದ ಅವ್ರಿಗೆ ಎದ್ದು ಬಂದು ಧರ್ಮದೇಟು ಬೀಳುವಂತ ಚಾನ್ಸ್ ಇದೆ. ಯಾಕಪ್ಪ ಅವಲ್ಲ ಬೇಡ ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ಮಳೆ ಬರೋ ವಾತಾವರಣ ಇರೋದ್ರಿಂದ ಮಳೆ ಬರೋ ಸಾಧ್ಯತೆ ತುಂಬಾ ಇದೆ. ಸೊ ಅದು ಕ್ಯಾನ್ಸಲ್. ಇನ್ನೊಂದು ಕಾರ್, ಬೆಸ್ಟ್ ಐಡಿಯಾ ಟು ಎಕ್ಸಿಕ್ಯೂಟ್ ಅಂತ ಅಂದ್ಬಿಟ್ಟು ಕಾರ್ನ ಇವಾಗ ಚೂಸ್ ಮಾಡಿದೀವಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಟರ್ಟೈನ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ. ಇವಾಗ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ಸ್ವಲ್ಪ ಡೋರೆಲ್ಲ ತೆಗೆದ್ಬಿಟ್ಟು ಹೊರಗೆಲ್ಲ ಕ್ಲೀನ್ ಮಾಡಿ ಇಡಬೇಕು. ಗಾಯ್ಸ್ ಇವತ್ತಿನ ಕಾರಿನ ಆಲ್ಟು ಅರೇಂಜ್ಮೆಂಟ್ ನನ್ನ ಕಡೆಯಿಂದ ಅಂತೂ ಮುಗಿದಿದೆ. ಯಾಕಂದ್ರೆ ಸಾಕಪ್ಪ ಅನ್ನಿಸ್ಬಿಡೈತೆ ನನಗಂತೂ. ಅದು ಬಿಟ್ರೆ ಈಗ ಇವಯ್ಯ ಬರಕ್ಕೆ ಕಾಯ್ತಿದ್ದೀವಿ, VIP ಬರೋಕ್ಕೆ. 12 ಗಂಟೆ ಹೇಳಿದ್ರು. ನಾನು ಆರಾಮಾಗಿ ಪ್ರಿಡಿಕ್ಟ್ ಮಾಡಿದ್ದೆ 1 ಗಂಟೆಗೆ ಬರೋದು. ನನ್ಗೆ ಗೊತ್ತಾಗ್ಬಿಟ್ಟಿತ್ತು, ನಾನು ಅನ್ಕೊಂಬಿಟ್ಟಿದ್ದೆ 1 ಗಂಟೆಗೆ ಬರೋದು ಅಂದ್ಬಿಟ್ಟು. ಇದು ಒಂದೇ ಅನ್ಕೊಳ್ಳಿ, ನಾನು ಅನ್ಕೊಂಡಂಗೆ ಆಗಿರೋದು ನನ್ನ ಪ್ರಕಾರ. ಅದು ಬಿಟ್ರೆ ನಾನು ಒಂದು ಸೆಕೆಂಡ್ ಇವಯ್ಯ ಗಾಬರಿ ಮಾಡ್ತು ನೋಡಿ. ಅದೇನು ಒಂದು ಫೋನ್ ಮಾಡ್ತೀನಿ, ಸ್ವಿಚ್ ಆಫ್. ಎಲ್ಲೆಲ್ಲೋ ಗಾಬರಿ. ಆಮೇಲೆ ಬರ್ತೀನಿ ಅಂದ್ರೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಮಚ್ಚಾ, ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಸ್ವಲ್ಪ ಸೇಫ್ ಝೋನಿಗೆ ಬಂದೆ. ಡೇಂಜರ್ ಝೋನ್ಗೆ ಹೋಗ್ಬಿಟ್ಟಿದ್ದೆ, ಸೇಫ್ ಝೋನಿಗೆ ಬಂದೆ. ಅದಾದ್ಮೇಲೆ ಈಗ ಬರ್ತಾವ್ರಂತೆ, ಬರ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ನನಗೆ ಯಾಕೋ ಗಾಯ್ಸ್ ಆಲ್ಟ್ ಆಗೋ ಪ್ರೋಗ್ರಾಮ್ ಒಂದು ಕಾಣಿಸ್ತಾನೆ ಇಲ್ಲ. ಬಂದ ತಕ್ಷಣ ಡೈರೆಕ್ಟ್ ಹೋಗುವಂತ ಪ್ಲಾನೇ ಐತೆ. ಯಾಕಂದ್ರೆ ಒಯ್ಯ ಬರೋದಂಗೆ ಮಾಡ್ತೈತಿ, ಏನ್ ಮಾಡಕ್ಕಾಗತ್ತೆ. ಬಂದ್ರಂತೆ ಏನಲ್ಲಿ ಗಾಡಿ ಸೌಂಡ್ ಅಂತ ಕೇಳಿಸ್ತೈತೆ, ಎಲ್ಲಿ ಗೊತ್ತಾಗ್ತಲ್ಲ. ಅವ್ರದ್ದು ಕಾಂಪಿಟೇಷನ್ ವ್ಲಾಗ್ ಮಾಡ್ತಾವ್ರೆ. ಮಾಡ್ಲಿ ಏನ್ರಿ ಯೂಟ್ಯೂಬರ್, ನಿಮ್ ಹುಡ್ಕದೆ ಒಂದ್ ಸಾಹಸ ಆಗೋಯ್ತಲ್ರಿ. ಅಲ್ಲಾರು ಕೇಳಿಸ್ರೆ ಮಚ್ಚ, ಅಲ್ಲಾರು ಕೇಳಿಸಿದ್ರೆ ಇವಾಗ ಈ ಕಡೆ ಹೋಗ್ತಿದ್ವಿ. ಯಾರೋ ಬಂದ್ರು. ಆಲ್ರೆಡಿ 1 ಗಂಟೆ ಆಯ್ತು ಟೈಮ್. ಆಲ್ರೆಡಿ 1 ಗಂಟೆ ಆಗೈತೆ. ಎಸಿ ಕಾರು ಆದ್ರೆ ಎಸಿ ಹಾಕಕ್ಕಾಗಲ್ಲ ಮಸ, ವಿತಣ್ಣಗೈತೆ ಮಾತ್ರ. ಗೈಸ್ ನಮ್ಮ ಅರ್ಜುನ್ ಶೆಟ್ಟಿ ಅವರು ಈಗ ಇಲ್ಲಿ ಎಸಿ ರೂಮಲ್ಲಿ ಮಲಗಿದ್ದೀನಿ ನೋಡಿ. ಪವಡಿಸು ಪರಮಾತ್ಮ ರೇಸಿಂಗ್ ಮಲ್ಗವ್ರೆ. ಮಲಿಕೊಳ್ಳಿ, ಹೆವಿ ಟಯರ್ಡ್ ಆಗಿ ಬಂದವ್ರೆ. ಇವ್ರ ಕೆಲಸ ಕೇಳ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ. ಆ ರೇಂಜಿಗೆ ಕೆಲಸಗಳು ಹಿಡಿದು ಆರಾಮ ಮಲಿಕೊಳ್ಳಿ. ಹುಷಾರಾಗಿ ಬಂದವರಲ್ಲ. ನಂಗೆ ಗಾಡಿ ಹಿಂದೆ ಸೀಟ್ ನೋಡಿದ್ರೆ ಅವಾಗಿಂದ ಭಯ ಆಯ್ತೈತೆ. ಸದ್ಯಕ್ಕೆ ಮಲಿಕೊಂಡು ಇನ್ನ 4:15 ಮಸ, 4:15 ಎದೋಳದ, 4:15 ಬಿಡೋದು. 70 ಕಿಲೋಮೀಟರ್ ಬಾ ಅಂದಿದ್ದು ಗುದ್ ಬಿಡೋ ಅಂತ ನಾನು ಬಂದೆ. ಫುಲ್ ಸ್ಪೀಡ್ ಆಗಿ ನಾನು ಬಂದೆ.
ಮಾರ್ಕೆಟ್ ಮಾಡಿ ನುಗ್ಬೇಕಾಗಿತ್ತು. ಈ ಕಡೆ ಚಿಕ್ಕಮಂಗ್ಳೂರ್ ರೋಡ್ ಇಂದ ನುಗ್ಬಿಟ್ನಲ್ಲ, ಸಿಗ್ದೋಯ್ತು ನನಗೆ. ಇಲ್ಲ ಫ್ಲೇವರ್ ಹೇಳ್ಬಿಡ್ತಾ ಇದೆ, ಮಾರ್ಕೆಟ್ ಇಂದ ಫ್ಲೇವರ್ ಹೇಳ್ಬಿಟ್ಟು. ಸರಿ ಚಾರ ಮಲ್ಕೋ. ನಾವಿನ್ನ ಅಲಾಮ್ ಇಟ್ಬಿಟ್ಟು ಬಿತ್ಕೊಳ್ಳೋದೆ ನಾವೀಗ. ನೋಡಿ ದಬಾಕ್ಸು ಗಾಡಿನ. 4 ಗಂಟೆಗೆ ಅಲಾಮ್ ಇಟ್ಬಿಡ್ತೀನಿ. ಗಸ್ಟ್ ಟೈಮ್ 3:45 ಹತ್ರ ಆಗಿದೆ. ಗಸ್ಟ್ ಜೋಶಲ್ಲಿದ್ದೀನಿ, ಆದರೆ ಮೈಕೆ ಆನ್ ಮಾಡಿರಲಿಲ್ಲ. ತಮ್ಮಲ್ಲಿ ಕಳಕಳಿಯ ವಿನಂತಿ. ಈಗ ನಾವು ಇಲ್ಲಿ ಟೀ ಬ್ರೇಕ್ ಅಂತ ನಿಲ್ಸಿದೀನಿ. ಆದ್ರೆ ನಾವು ಬಾದಾಮ್ ಹಾಲು ಕುಡ್ದು ಬೆಚ್ಚಗೆ ಬಿಸ್ಕೆಟ್, ಗುಡ್ಡೆ ಬಿಸ್ಕೆಟ್ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಈಗ ನಾವು ಇಲ್ಲತ್ತೂರಲ್ಲಿ ಇದೀವಿ. ಇಲ್ಲಿಂದ 35 ಕಿಲೋಮೀಟರ್ ದೂರ ಇದೆ. ಇವ್ರು ನಗ್ತಾರದೇನಕ್ಕೆ ಅಂದ್ರೆ ಇದು ಎಲ್ಲ ರಿಪೀಟ್ ಆಯ್ತಲ್ಲ, ಹಾಗಾಗಿ ಜೋಶ್ ಹೋಗ್ಬಿಟ್ಟಿದೆ. ಸೊ ಒಂದ್ಸಲ ರೆಡಿ ಮತ್ತೆ ರೈಡ್ ಹೋಗ್ತಾ ಇದೀವಿ. ಜಾಲಿ ರೈಡ್ ಇದು. ಆಕ್ಚುಲಿ ನಾನು ಬ್ಯಾಕ್ ಸೈಡ್ ಎಲ್ಲ ಬರ್ನ್ ಆಗೈತೆ. ಇವಾಗ ಬಂದ್ವಿ. ಫೈನಲಿ ವಿ ರೀಚ್ ನಂದಿ ಹಿಲ್ಸ್. ಕೆಲವ್ರು ಮಿಸ್ ಮಾಡ್ಕೊಂಡ್ರು, ಅನಾಕೊಂಡ ಗಾಡ್ಸಿಲ್ಲ. ಅವ್ರ ತಲೆ ಕೆಡ್ಸ್ಕೊಂಡ್ ಕುತ್ಕೊಳಕಾಗುತ್ತಾ ಏನ್ ಮಚ್ಚ? ನಿಜ. ಮೈಕ್ ಇದೆ ನೀನ್ಯಾಕ ಬೇರೆ ಪರಿಸ್ಥಿತಿ ಇದೆಯಾ? ಆನ್ ಆಗೈತೆ ಸದ್ಯ ಗೊತ್ತಾಯ್ತು. ಈಗ ನಮ್ಮ ಎಷ್ಟು ಮಚ್ಚ ಇದು 2 ವರ್ಷದಿಂದ ಗಮತಿ ಬಿಡ್ತು. 2 ವರ್ಷದಿಂದ ನಂದಿಲ್ಸು ಅಂತ ಹೋಯ್ತೈತೆ ಮಚ್ಚ. ಇದು ನನ್ ಈ ಕಿವಿ ಹೋಗೋದು, ಈ ಕಿವಿಲಿ ಆಚೆ ಹೋಗ್ಬಿಡೋದು. ಈ ಸಲ ತಲೆಯಲ್ಲಿ ಕುತ್ಕೊಂಡು ಬಂದಿರೋದು. ಈ ಸಲ ವಾಟರ್ ಬಾಟ್ಲ್ ತಗೊಂಡ್ ಬರೋದಂತ ಅಲೋಡ್ ಇಲ್ಲ ಅಂತ ಕಣೋ. ಹ್ಞೂ ಮಚ್ಚ, ಕ್ಲೀನ್ ಆಗಿ ಇಟ್ಕೊಬೇಕಲ್ವಾ ನಮ್ಮ ಪ್ಲೇಸು. ಇಲ್ಲೇ ಕಿತ್ತಿಟ್ಕೊಂತಾರ ಅನ್ಸುತ್ತೆ. ತಗೊಂಡೆ ಹೋಗ್ತಿದ್ವಲ್ಲ, ಕರೆಕ್ಟ್ ಮರ್ತೇ ಬಿಟ್ಟಿದ್ವಿ ನಾವು. ಕೈಯಲ್ಲಿ ಇಟ್ಕೊಂಡಿದೀವಿ, ಇಲ್ವಲ್ಲ ಬಿಟ್ಟಾಕೊಂಡ್ಬಿಟ್ಟು ಹೋಯ್ತಾ ಇದೀವಿ. ಒಂದಾಗ್ಲಿಲ್ಲ ಅಂದ್ರೆ ಇಸ್ಕಲ್ತೆ ಜೋಶಾಗಿ ಹೋಗೋರು ನಾವೇ ಅನ್ಸುತ್ತೆ. ಅವಾಗಲೇ ತಗೋಬೋದಾಯ್ತು. ಕಾಯ್ಸ್ ಇಲ್ಲಿ ಕ್ಯಾಶ್ ಇಲ್ವಂತೆ, ಫೋನ್ ಪೇ ಇಲ್ವಂತೆ, ಕ್ಯಾಶ್ ಮಾತ್ರ ಅಂತ ಕೋಲಾರ್ತಾವಣಿ. ಎಲ್ಲೆಲ್ಲ ಗಾಬರಿ ಆಗ್ತೈತಿ. ಈಗ ಇವತ್ತು ಬೆಳಿಗ್ಗೆಯಿಂದ ಬರೀ ಗಾಬರಿ ಆಗದೆ ಮಚ್ಚ. ನೀನ್ ಸ್ವಿಚ್ ಆಫ್ ಮಾಡಿದ ಮೊಬೈಲ್ ನ ಅಷ್ಟು ಗಾಬರಿ ಅದು. 6 ಸರಿ ಫೋನ್ ಮಾಡಿದ್ಯಾ? ಅಷ್ಟು ಗಾಬರಿ ಅದು ಸ್ವಿಚ್ ಆಫ್ ಮಾಡಿದ ಫೋನ್. ಇಲ್ಲ ಗೈಸ್, ನಂದಿ ಹಿಲ್ಸ್ ಟ್ರಿಪ್ ಅದ್ ಯಾರ್ ಶಾಪ್ ಹಾಕೊಂಡ್ರು ಗೊತ್ತಾಯ್ತಲ್ಲ ಮಚ್ಚ. ಪಕ್ಕ ಗಾಡ್ಸಿಲ್ಲ ಹಾಕೊಂಡ ನನ್ ಮಕ್ಳ ಶಾಪ್ ಹಾಕೊಂಡಿರ್ತಾರೆ. ಫೋನ್ ಪೇನೇ ವರ್ಕ್ ಆಯ್ತಿಲ್ಲ. ಡಿಪ್ರೆಷನ್. ಫೋನ್ ಪೇ ವರ್ಕ್ ಆಯ್ತಿಲ್ಲ. ಎಲ್ಲೆಲ್ಲಿ ಹಿಡ್ದು ಅಂದ್ರೆ ಮೊಬೈಲ್ ನ ಇಟ್ಟಿ ಹಿಂಗ್ ಮೇಲಕ್ಕೆ, ಎಲ್ಲೆಲ್ಲಿ ಎಷ್ಟು ಮೇಲಕ್ಕೆ ಹಿಡ್ದು ಅಂದ್ರೆ ಮೇಲಕ್ಕೆ ಬಂದು ಅಷ್ಟು ಮೇಲಕ್ಕೆ ಹಿಡಿದಿದೀವಿ. ಫೋನ್ ಪೇನೇ ವರ್ಕ್ ಆಯ್ತಿಲ್ಲ. ಇವಾಗ ಬಂದು ವೇಸ್ಟ್ ಅನ್ನೋ ರೇಂಜ್ಗೆ ಆಗ್ಬಿಡೈತೆ. ಏನ್ ಮಾಡದ? ಪಕ್ಕ ನನ್ನ ಮಕ್ಳು ಶಾಪ್ದಿಂದನೇ ಹಿಂಗ ಆಗೈತೆ, ನನ್ಗೆ ಗೊತ್ತದು. ಈಗ ಕ್ಯಾಶ್ ಹೆಂಗಾರ ಅರೇಂಜ್ ಮಾಡ್ಬೇಕು, ಏನ್ ಕತೆ ಒಂದು ಅರ್ಥ ಆಯ್ತಿಲ್ಲ. ಒಟ್ನಲ್ಲಿ ಫೋನ್ ಪೇ ಅಮೌಂಟ್ ಇಟ್ಕೊಂಡು ಇವತ್ತು ಪಚೀತಿ ಹಾಕಿ ಕೂತೈತೆ. ಎಷ್ಟೊಂದ್ಸಲ ಫೋನ್ ಪೇ ಯೂಸ್ ಬರ್ತಿತ್ತು, ಬರೀ ಕ್ಯಾಶ್ ಇದ್ದಿದ್ಕಿನ್ನ ಫೋನ್ ಪೇ ಯೂಸ್ ಬರ್ತಿತ್ತು ಎಲ್ಲಾ ಸಲಿನು. ಈ ಸಲ ಏನಾಗ್ಬಿಡೈತೆ, ಫೋನ್ ಪೇ ಈ ತರ ಫೋನ್ ಪೇನೆ ನಮ್ಗೆ ದುಶ್ಮನ ಆಗೋ ರೇಂಜಿಗೆ ಆಗ್ಬಿಟ್ಟೈತೆ. ಏನೋ ಮಾಡಕ್ ಆಗಲ್ಲ. ಹೋಗೋಣ, ಇವನೆಲ್ಲೋ ಹೋಗೋನೆ ಹುಡಿಕೊಂಡತ್ತಾಗೆ. ಫೋಟೋ ಹೊಡ್ಕೊ ಬಂದ. ಈಗ ಟ್ರೈ ಮಾಡಿ ಎಲ್ಲರೂ ಅಲ್ಲಿ ಹೋಗಿ ಅಲ್ಲಾಗುತ್ತೆ ಅಂತ ಹೇಳಿ ನಾವು ಎಲ್ಲೆಲ್ಲ ಟ್ರೈ ಮಾಡಿದೀವಿ. ಕೊನೆ ಚಾನ್ಸ್. ಇಲ್ಲಾಂದ್ರೆ ಫೋನ್ ಇಲ್ಲಿಗೆ ಬಂದ್ರೆ ಒಟ್ನಲ್ಲಿ ನಂದಿ ದಿವಸಕ್ಕೆ ಬಂದ್ರೆ ಕ್ಯಾಶ್ ತಗೊಬನ್ನಿ, ದಯವಿಟ್ಟು ಕ್ಯಾಶ್ ತಗೊಬನ್ನಿ ಅಂತ ಹೇಳ್ತಾ ಇದೀನಿ. ಕೊನೆಗೂ ಇದೊಂದು ಕಂಟಕ ನಮ್ಮಿಂದ ದೂರ ಆಗಿದೆ. ಆತರ ಕೊನೆಗೂ ಸಕ್ಸಸ್ ಆಗಿದೆ. ಬೇಜಾನ್ ಗಾಂಚಲಿ ಆಡ್ತಾನ ಅವನು. ದಯವಿಟ್ಟು ಇಲ್ಲಿ ಬಂತಂದ್ರೆ ಬೇಜಾನ್ ಗಾಂಚಲಿ ಮಾಡ್ತಾ ಇರೋದೇ ಅವನು, ಅದರಿಂದ ಅರ್ಧ ಉರ್ದಿರೋದು.
ಲೇ ಹೊಟ್ಟೆ ಹಸಿತೈತೆ ನಾಶ ಮಾಡ್ಬಿಟ್ಟು ನಾವು ಲೇ ಇದಾಗೈತೋ ಆಗೈತೆ ಅನ್ನೋ ನಾನು ಖುಷಿಲಿ ಹೊಟ್ಟೆ ಹಸಿತೈತಂತೆ. ನಮಗೂ ಹೊಟ್ಟೆ ಹಸಿತೈತಪ್ಪ. ಈ ಕಡೆ ಹೋದ್ರೆ ಯಾಕಂತ ತಿನ್ನೋಣ ಅನಿಸ್ತದೆ. ಖಾಲಿ ಆಗ್ಬಿಡ್ತದೆ. ಕೆಳಗಡೆ ಹೋಗ್ಬಿಡೋಣ ಬಿಡು, ಕೆಳಗಡೆ ಹೋಗೋಣ ಅಷ್ಟು. ಫೈನಲಿ ಟಿಕೆಟ್ ಸಿಕ್ಕಿದೆ. ಬರುತ್ತೆ ಎಲ್ಲ ಇಲ್ಲ. ಟ್ರಾವೆಲ್ ಮಳೆ ಬತ್ತಾಯ್ತು, ಗಾಳಿ ಬೀಸ್ತೈತು, ಈ ಮಂಜುಗೋಸ್ಕರ ಕಣದು. ಮಂಜು ಬತ್ತಾಯ್ತು, ಏನು ಗೊತ್ತಾಯ್ತಲ್ಲ. ಬಟ್ ಚೆನ್ನಾಗೈತೆ. ಇವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟವ್ರೆ ಗೊತ್ತಾಯ್ತಲ್ಲ. ನಾನ್ ಸೈಲೆಂಟ್ ಆಗಿರೋ ಕಾರಣ ಬೇರೆ ಬಾ. ಯಾಕ್ರಿ ಓ ಅವ್ರು ಬರ್ಬೇಕಿತ್ತು ಇವ್ರಿಗೆ. ಯಾರು ಅವ್ರು ಆಗಿರ್ಬೇಕಾಯ್ತಲ್ವಾ? ಲಾಯರ್ ಬರ್ಬೇಕಿತ್ತು ಇವ್ರಿಗೆ. ಲಾಯರ್ ಆಗಿರ್ಬೇಕಾಯ್ತು. ಏನ್ ಮಾಡೋಣ, ತುಂಬಾ ಓದ್ತಾವ್ರಲ್ಲ, ಏನ್ ಮಾಡೋಣ. ಡಿಪ್ರೆಷನ್ ಆಗ್ಬಿಟ್ಟಿದೆ ಅವ್ರ ಇಲ್ದೆ. ಒಳ್ಳೆ ಡಿಪ್ರೆಷನ್ ಇಟ್ಕೊಂಡ್ಬಿಟ್ಟಾರಲ್ಲ ಏನು, ಏನ್ ಮಾಡೋದ. ನನ್ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ನನ್ ಗಾಡಿಯಲ್ಲಿದೆ ನೋಡು ಫಸ್ಟ್. ಕರೆಕ್ಟ್. ಇಲ್ಲಿಂದ ಮಾತ್ರ ಆ ಕಡೆ ಇರುತ್ತೆ, ಇದು 4 ವೀಲರ್ಸ್ ಅಲ್ಲಿದೆ. ಅಲ್ಲಿ ಆ ಕಡೆ ಲಾಸ್ಟ್ ಬರ್ಬೇಕಾದ್ರೆ ಕ್ಯಾಶ್ ತಗೊಬಂದೆ ಅಷ್ಟೇ. ಒಂದೇ ಕ್ಯಾಶ್ ತಗೊಬಂದೆ. ಕ್ಯಾಶ್ ತಗೊಬನ್ನಿ, ಇಲ್ಲಾಂದ್ರೆ ನೀವು ಡಿಪ್ರೆಷನ್ ಹೋಗ್ತೀರಾ. ಇಲ್ಲಾಂದ್ರೆ ಏರ್ಟೆಲ್ ಸಿಮ್ ಹಾಕಬಂದೆ. ಏರ್ಟೆಲ್ ಸಿಮ್. ನಮ್ದು ಜಿಯೋ ಫ್ಯಾಮಿಲಿ, ಹಂಗಾಗಿ. ನೀವು ಜಿಯೋ ಫ್ಯಾಮಿಲಿನೇ, ನಾವು ಅದೇ. ಸೀಸನ್ ಅಲ್ಲಿ ಮಾನ್ಸೂನ್ ಸೀಸನ್ ಈ ತರ ಹಿಮ ಬೀಳ್ತಿರೋ ಸೀಸನ್ ಅಂದ್ರೆ ಈ ಮಳೆ ಬರ್ತಿರೋದು ಈ ತರದೆಲ್ಲ ಕಂಡ್ರೆ ತಗೋದಿಲ್ಲ. ಒಳ್ಳೆ ಫೋಟೋ ಹೋಗಿದ್ರಲ್ವಾ ನೀವು? ನಾವೇ ಹೋಗಿದ್ವಿ. ಇಲ್ಲೆಲ್ಲ ಇನ್ನು ನಾಳೆ ಅದು ಇದೇ ತರ ಐತಲ್ಲ ಅದನ್ನು. ಅದು ಇನ್ನು ಟಾಪ್ ಅಲ್ಲಿ ಹೋಗ್ಬೋದು. ತೋರಿಸ್ತೀನಿ, ಇನ್ನು ಟಾಪ್ ಫ್ಲೋರ್ ಅದಲ್ಲ ಅಲ್ಲಿ ನೋಡಕ್ಕೆ. ನಂಗೆ ಅರ್ಜೆಂಟ್ ಕಂಡು ಅಲ್ಲೇ ಒಂದು ಸಮಸ್ಯೆ ಇಟ್ಕೊಂಡಿರೋರು ನಮ್ಮ ಅದು ನ್ಯಾಚುರಲ್ ಆಗಿದೆಯಲ್ಲ, ನ್ಯಾಚುರಲ್ ಆಗಿ ಬರ್ತಾ ಇದೆ. ಇದು ಚೆನ್ನಾಗಿತ್ತು. ಇದು ಐವತ್ತ ಕಡೆ ತಮ್ಮನೇಲ್ಗೆ ಶೂಟ್ ಮಾಡ್ಕೊಂಡು ಈಗ ತಿರ್ಗಾ ಪೀಕ್ ಹೋಗ್ತಾ ಇದೀವಿ. ಟೀ ಹೋಯ್ತಾ ಇದೆಯಾ? ಪೀಕ್ ಹೋಗ್ತಾ ಇದೀವಿ. ಬೆಳಗ್ಗೆ ಜಾಗಿಂಗ್ ಮಾಡಂತ ಹೇಳವ್ರೆ. ಕಪ್ಪಲ್ಸ್ಗಳು ಬರ್ತಾ ಇದಾರೆ. ಸೊ ಅವ್ರಿಗೆ ಪ್ರೈವೇಸಿ ಬೇಕಾಗಿತ್ತು. ಇಲ್ಲೇ ಅದು ಹೇಳಿದ್ ನಾನು. ಅಲ್ಲಿ ಅದಲ್ಲಲ್ಲಿ ಪಾರ್ಕ್ ಅಂತ ಹೇಳಿದ್ನಲ್ಲ, ಕಂಬಗಳು ಅದೆಲ್ಲ ಇದೆ ಅಂತ. ಅದು ಮರದಿಂದ ಇದ್ ಮಾಡಿರೋದು. ಅಲ್ಲಿದೆ, ಮರದಿಂದ ಇದ್ ಮಾಡಿರೋದು. ಬರ್ಬೇಕಾರ ಟ್ರಿಪ್ ಬಂದೆ ನೋಡಿ. ನೋಡು, ಆನ್ ಮಾಡು. ಶ್ರೀ ವಿದ್ಯಾಗಣಪತಿ ಟೆಂಪಲ್, ಆಂಜನೇಯ ಟೆಂಪಲ್. ಇಲ್ಲಿ ಎಷ್ಟೊಂದು ಟೆಂಪಲ್ ಇದೆ ಆಕ್ಚುಲಿ. ಮೇಲೆ ಟೆಂಪಲ್ ಇದೆ. ಇಲ್ಲೊಂದು ಹನುಮಾನ್ ಟೆಂಪಲ್. ಕೆಳಗಡೆ ಹೋಗೋಣ. ಆಕ್ಚುಲಿ ಮೇಲ್ಗಿನ್ನ ನನಗೆ ಅನ್ಸಿದ್ದು, ನನ್ನ ಪರ್ಸನಲ್ ಒಪಿನಿಯನ್, ಮೇಲ್ಗಿನ್ನ ಕೆಳಗಡೆ ಅಲ್ಲೆಲ್ಲ ಕೆಳಗಡೆ ಎಲ್ಲ ಜಾಸ್ತಿ ಒಳ್ಳೆ ಫೋಟೋ ಶೂಟ್, ಒಳ್ಳೆ ಮಂಜು ಅಂದ್ರೆ ಎನ್ವಿರಾನ್ಮೆಂಟ್ ಜೊತೆಲಿದೆ. ಸೊ ಲೈಟಿಂಗು ಚೆನ್ನಾಗಿ ಬರುತ್ತೆ. ಇಲ್ಲಿ ಬರೀ ಸಪ್ಪೆ ಅನ್ನೋದಕ್ಕಿಂತ ಚೆನ್ನಾಗಿ ಬರುತ್ತಿಲ್ಲ ಅಂತಲ್ಲ, ಅಂದ್ರೆ ಬೆಂಕಿ ಬರುತ್ತೆ. ಇಲ್ಲೆಲ್ಲ ಫೋಟೋ ಶೂಟ್ ಚೆನ್ನಾಗಿದೆ ಕಣ. ಮೇಗಡೆ ಇದೆಲ್ಲ ಕಪಲ್ಸ್ಗಳಿಗೆ ಇದು ಆಲ್ಬಮ್ ಸಾಂಗ್ ಮಾಡ್ತಾರೆ ಗೊತ್ತಾ, ಅಂತವ್ರಿಗೆ ಚೆನ್ನಾಗೈತಿ ಪ್ಲೇಸ್ಗಳು. ನೋಡಿ, ಏನಾದ್ರು ಕಪಲ್ ಶೂಟಿಂಗು, ಆಲ್ಬಮ್ ಸಾಂಗ್ ಏನಾದ್ರು ಮಾಡ್ಬೇಕಾದ್ರೆ ಈ ಕಡೆ ಬನ್ನಿ, ಒಳ್ಳೆ ಶೂಟ್ ಮಾಡ್ಬೋದು. ವಿಡಿಯೋ ಸಾಂಗ್ ಮಾಡ್ಬಿಟ್ರೆ ಮಚ್ಚ ಒಳ್ಳೆ ಸಾಂಗ್ ಇದೆ. ಮಾಡ್ಬೋದು ಶಾರ್ಟ್ ಫಿಲಮ್. ಇದೊಂದು ಬಾಕಿ ಇತ್ತು ಇಲ್ಲೊಂದು ಹೋಗಕ್ಕೆ. ಸೆಂಟ್ರಲ್ ಎಲ್ಲ ಹೋಗ್ಬಿಟ್ಟು ಆಮೇಲೆ ಬಂದ ಚೆನ್ನಾಗಿದೆ. ಅವ್ರ ವಿಡಿಯೋ ಡ್ಯಾನ್ಸ್ ಎಲ್ಲ ಮಾಡ್ತಾರ, ಡ್ಯಾನ್ಸ್ ಮಾಡ್ತಾರೆ ನೋಡಿ. ಈಗ ಅಲ್ಲಿ ಇನ್ನೂ ಆಕ್ಚುಲಿ ಚೆನ್ನಾಗಿದೆ. ಪಕ್ಕ ಅಂತೂ ಎಂಜಾಯ್ ಮಾಡೇ ಮಾಡ್ತೀರಾ. ಸೊ ಯಾಕಂದ್ರೆ ಹಂಗಿದೆ ಸೀನ್ರಿ, ಗ್ರೀನ್ರಿ, ಮತ್ತೆ ಅಟ್ಮಾಸ್ಫಿಯರ್ ಎಲ್ಲ ಟಾಪ್ ನಾಚ್. ಇಲ್ಕೊಂಡ್ ಬರ್ತಾರದೇ ಒಂದ್ ಸ್ಲೋ ಮಾಡ್ತಾರೆ. ಸೊ ಈ ಪ್ಲೇಸ್ ನೋಡಿ ಆಕ್ಚುಲಿ ಸಾಕಾಗಿದೆ. ಏನಂತ ಮಚ್ಚ? ಇಲ್ಲಿ ನಡ್ಕೊಂಡ್ ಬರ್ತೀನಿ ನಿಂಗೆ. ಒಳ್ಳೆ ಈ ಜಾಗ ಇದು ಅಂಗಲು. ಓಕೆನಾ? ರೀಲ್ಸ್ಗೆ ಗಾಯ್ಸ್, ಇವಾಗ ನಾವು ಕೆಳಗಡೆ ಹೋಯ್ತಾ ಇದೀವಿ. ಇವತ್ತಿನ ವ್ಲಾಗು ತುಂಬಾನೇ ಒಂಥರ ಜುಗಾಡಲ್ಲೇ ನಡೆದ್ಬಿಡ್ತು ಮಚ್ಚ. ಸೊ ಈಗ ಕೆಳಗಡೆ ಹೋಗ್ತಾ ಇದೀವಿ.
ಕೆಳಗಡೆ ಹೋಗಿ 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 ಮಧ್ಯದಲ್ಲಿ ತಿರ್ಗಾ ಯಾವ ಸ್ಪಾಟ್ ಸಿಗುತ್ತೆ ಅಲ್ಲೂ ವಿಡಿಯೋ ಶೂಟ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಸೀದಾ ಈಗ ಇಡ್ಲಿ ಕಡೆಗೆ ಹೋಗೋದು. ಇಷ್ಟ ಸೇಮಾ? ಸೇಮ್. ಎಕ್ಸಿಟ್ ನೋಡ್ಕೊಂಡು ಹೋಗೋಣ ಬಾ. ಎಕ್ಸಿಟ್ ಇಲ್ದಿರಲ್ಲ, ಆ ಕಡೆ ಇರುತ್ತೆ, ಆ ಕಡೆ ಸೈಡ್ ಹಿಂಗ್ ಹೋಗ್ಬೋದಲ್ಲ ನೋಡಲ್ಲ, ಇಲ್ಲಿ ಕಾಣಿಸ್ತೈತೆ. ಇದು ಎಕ್ಸಿಟ್ ಹಿಂಗೆ ಹೋಗುತ್ತೆ. ತಿರ್ಗಾ ಹಿಂಗ್ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ ಕಣ, ಹಂಗೆ ಹೋಗೋಣ ಬರೋ. ಇಲ್ಲಿಂದ ಇಲ್ಲಾಂದ್ರೆ ತಿರ್ಗಾ ಹಂಗ್ ಬಳಸ್ಕೊಂಡು ಹಂಗ ಹೋಗ್ಬೇಕಾಗುತ್ತೆ. ಬಳಸ್ಕೊಂಡು ಇದೇ ಕಣ ಬಂದಿದ್ದು ನಾವು ಕರೆಕ್ಟು. ಇದೇ ಕಣ ನೋಡ್ದಲ್ಲ ಹಿಂಗ್ ಬಂದಿದ್ ನಾವು ಮೆಟ್ಲಿತ್ತಲ್ಲ. ಮೆಟ್ಲೆಲ್ಲ ಐತೆ ಮತ್ತ ಅಲ್ಲ. ಬಿಸಿಲು ಬರ್ತೈತೆ ನೋಡಿ ಇವಾಗ. ಡೌನ್ ನಾವು ಹೋಯ್ತಾ ಇದೀವಿ, ಇವಾಗ ಬಿಸಿಲು ಬರ್ತೈತೆ. ಏನಲ್ಲ ಇದಕ್ಕೆ ಏನೋ ಮಾಡಕ್ಕಾಗಲ್ಲ. ಒಳ್ಳೆ FX3 ಹೆಂಗೆ ಒಂಥರ ಸ್ಯಾಚುರೇಟ್ ಆಗಿರುತ್ತೆ. ಮತ್ತ FX3 ಕ್ಯಾಮ್ರಾ ತಂದ್ಬಿಟ್ರೆ ವಿಡಿಯೋ ಸಾಕಾಗಿ ಮಾಡ್ಬೋದು. ಒಳ್ಳೆ ಲಾಗ್ ಮಾಡಿ. ಅಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಅನ್ನೋದಕ್ಕಿಂತ ಸೆಟ್ಸ್ ಗಳು ಚೆನ್ನಾಗಿದೆ. ಹೋಟ್ಲು ನನ್ ಬರ್ಬೇಕಾದ್ರೆ ಜಾಗದಲ್ಲಿ ಯಾವ ಹೋಟ್ಲು ಕಾಣಿಸಿಲ್ಲ. ಹಾಗೆ ಬಜೆಟ್ ಹೋಟೆಲ್ ಕಾಣಿಸ್ತೀವಿ, ಎಲ್ಲ ರೆಸ್ಟೋರೆಂಟ್ ಬಿಟ್ರೆ ರೆಸಾರ್ಟ್ ಬಿಟ್ರೆ ಲಾಡ್ಜ್. ಯಾಕೊತ್ತಾ ಇದು ಫಾರಿನ್ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿದ್ರೆ ತಗೊಂತಾರೆ. ಯಾಕೊತ್ತಾ ಇಲ್ಲಿ ಯಾರು ಹೋಟ್ಲ್ ಇರಲ್ಲ, ಸೊ ಇವ್ರಿಗೆ ಏನಂದ್ರೆ ಲಾಭ. ಎಲ್ಲಾನು ಇಲ್ಲಿ ಮೇಂಟೈನ್ ಮಾಡಿರ್ತಾರೆ, ಲಾಭ ಇದೆಯಲ್ಲ. ಇದೆಲ್ಲ ಹೋಟ್ಲ್ ಒಂದೊಂದು ಸತ್ಯ ಕೈಯಾಗಿರುತ್ತೆ ಮಗ, ಅದೆಲ್ಲ ಹೇಳಕ್ ಹೋಗ್ಬಾರ್ದು, ಮತ್ತೆ ರಿಟರ್ನ್ ಕೇಳ್ಬಾರ್ದು ಅದನ್ನೆಲ್ಲ. ಇವಾಗ ಕಾಣಿಸ್ತೈತೆ ನೋಡೋದು ಇವಾಗ ಎಲ್ಲ, ಅವಾಗ ಕಾಣಿಸ್ತಿರ್ಲಿಲ್ಲ, ಇವಾಗ ಕಾಣಿಸ್ತೈತೆ. ಆಕ್ಚುಲಿ ನಾವು ಹಿಂಗಿರ್ಬೇಕು. ಬರ್ಬಾರ್ದು ಅಂದ್ಬಿಟ್ಟು ನುಗ್ಬೇಕು ಹಿಂಗೆ. ಇನ್ನು ಬಿಡ್ಲ ಹೋಗಿ ಬಂದ್ಬಿಡ್ಲ. ಪೇಮೆಂಟ್ ಇದೆ ಏನಿಲ್ಲ, ಫೈನ್ ಕಟ್ಟಕ್ಕೆ ಫೋನ್ ಪೇ ವರ್ಕ್ ಆಗಲ್ಲ ಇಲ್ಲಿ. ಇಲ್ಲೆಲ್ಲ ಹುಯ್ಯಕ್ ಹೋದ್ರೆ ಫೈನ್ ಕಟ್ಟಕ್ ಆಗಲ್ಲ ಕಣೋ, ಫೋನ್ ಪೇ ವರ್ಕ್ ಆಗಲ್ಲ. ಇಲ್ಲೇ ಬಾ ತೋರಿಸ್ತೀನಿ. ಇಲ್ಲೇ ಬಂದು ಟಿಪ್ಪು ಇದು ಮಾಡ್ತಾ ಇದ್ದೆ ಕಣೋ, ವಸತಿ ಗೃಹ ಆಯ್ತಾ ಇದ್ದಿದ್ದು ಇಲ್ಲಿ. ಇದರಲ್ಲಿ ಹಳೆ ಸಾಮಾನು ಅವ್ರದ್ದೆಲ್ಲ ಯೂಸ್ ಮಾಡಿರೋದು ಕೂಡ ಥಿಂಗ್ಸ್ಗಳು 2-3 ಜನ ಇದೆ ಅಂತ ಹೇಳಿದ್ದಾರೆ. ಅವನು ಬಂದು ಮೈಸೂರು ಇದ್ದಾಗ ಇಲ್ಲಿ ಬಂದು ಫಾರ್ಮ್ ಹೌಸ್ ತರ ಇದು, ಅವನು ಇಲ್ಲಿದ್ದಾಗ ಬಂದಿರೋದು. ಇಲ್ಲಿ ಅವ್ರದ್ದು ವಸ್ತುಗಳು ಸುಮಾರು ಆಕ್ಚುಲಿ ಇದೆ ಅಂತ ಹೇಳಿದ್ದಾರೆ. ಹೊಸಕೋಟೆ ಅಲ್ಲ ಕಣೋ, ವಸ್ತು ಬಟ್ ನಾವು ಯೂಸ್ ಮಾಡಿರೋದು ಥಿಂಗ್ಸ್ಗಳೆಲ್ಲ ಇಲ್ಲಿದೆ. ಥಿಂಗ್ಸ್ ಬೆಂಗಳೂರು ಅಲೇ ಬಾವಿ ಇದು. ನಂಗೆ ರಾತ್ರಿ ಹೊತ್ತಿ ಬಾವಿ, ಈ ಸಮುದ್ರ ಇದನ್ನ ನೋಡಕ್ ಆಗಲ್ಲ ಮತ್ತೆ. ಯಾಕೆ? ಅಪ್ಪ ಹೆವಿ ಭಯ. ಇದು ಬಾವಿ ಇಲ್ಲ, ಅಲ್ಲಿ ಚೆನ್ನಾಗಿದೆ. ನೀರಂದ್ರೆ ಭಯ ನಂಗೆ ರಾತ್ರಿ ಹೊತ್ತು. ಗಂಟೆ ಇದ್ಕೊಂಡು ನೀರು ಈ ಸರೌಂಡಿಂಗ್ ಇದೆಯಲ್ಲ, ಇದು ಇಲ್ಲಿ ಗಂಟೆ ಇತ್ತು ನಾವು ಬಂದಾಗ. ಫಸ್ಟ್ ನೀರ್ ತುಂಬಬೇಕು, ಏನಕ್ಕೆ ಖಾಲಿ ಮಾಡ್ತಾರ ಅನ್ಸುತ್ತೆ ಇವರೇನೆ. ಬೇರೆ ನೀರ್ ಬಿಡ್ಬೇಕಲ್ಲ ನಾವು ಗಿಡಕ್ಕೆ. ಮೀನುಗಳು ಅದೇನ್ ಮಾಡಪ್ಪ ಇಲ್ಲಿ ಕಣೋ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಪುರಾತನ ಪುಷ್ಟಿಗಳಲ್ಲಿ ಅಮೃತ ಸರೋವರ ಎಂದು ಕರೆಯಲಾಗುತ್ತದೆ. ಅಂದರೆ ಮಕರಂತರದ ಸರೋವರ. ಈ ಚೌಕಾಕಾರದ ಕಲ್ಯಾಣಿ ಅಳತೆ ಸುಮಾರು 10 ಮೀಟರಿಂದ 10 ಮೀಟರ್ ಒಂದು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಇದು 32 ಮೆಟ್ಟಲುಗಳನ್ನು ಹೊಂದಿದ್ದು, ಅವುಗಳ ಕೆಳಗಿನಂತೆ ಅವುಗಳ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದು ಕೆಳಗಡೆ ಡೌನ್ ಆಗ್ತಾ ಇರುತ್ತಂತೆ, ಕೌನು ಚೆನ್ನಾಗುತ್ತದೆ. ದೇವಳಿರುವ ಕೆಳಭಾಗದಲ್ಲಿ ಬಹಳ ಹಿಂದೆ ಇದನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತು. ಇದು ಹಲವಾರು ಪಕ್ಷಿಗಳು ಮತ್ತು ಮೀನುಗಳಿಗೆ ಇಲ್ಲಿ ನಿವಾಸಿಯಾಗಿದೆ. ಅದಾದ್ಮೇಲೆ ಇವ್ರು ಬಂದು ಸೇರ ಇರೋದು ಅನ್ಸುತ್ತೆ, ಆಲ್ಮೋಸ್ಟ್ ಸೆಕೆಂಡ್ ಅನ್ನು ಮೇ ಬಿ ಇರ್ಬೋದು. ಯಾಕಂದ್ರೆ ಅಲ್ಲಿ ನಿರ್ಮಾಣ ಆಗಿತ್ತು. ಅವ್ರು ಎಲ್ಲಿ ಮಲಗಿದ ಅಲ್ಲಿ ವೀರಭದ್ರ ಸ್ವಾಮಿ ಇರುತ್ತೆ ಅದು. ಅದಾದ್ಮೇಲೆ ಆಳ್ವಿಕೆ ಮಾಡಿ ತಗೊಂಡಿರ್ಬೇಕು. ಇಟ್ಟವ್ರೆ ಶೌಚಾಲಯ ಮತ್ತು ಎಲ್ಲೆಲ್ಲ ಹೋದ್ರೆ ಪೇ ಮಾಡ್ಬೇಕು. ಫೆಸಿಲಿಟಿಗಳು ಚೆನ್ನಾಗಿದೆ. ದಯವಿಟ್ಟು ಶೌಚಾಲಯ ಹೋಗ್ಬೇಕಂತ ಅಂದ್ಬಿಟ್ರೆ ಎಲ್ಲಾರು ಕೆಳಗಡೆ ಹೋಗಿ ಬಂದ್ಬಿಡಿ. ಇತ್ತಂದ್ರೆ ಪೇ ಮಾಡಕ್ಕೆ ಫೋನ್ ಪೇ ಯೂಸ್ ಪೇ ಅದಿಲ್ಲ. ದಯವಿಟ್ಟು ಕ್ಯಾಶ್ ಒಂದು ಅದೆಲ್ಲ ಹೋಯ್ತಿದ್ರಿ ಅಲ್ಲಿ. ಆಕ್ಚುಲಿ ನೆಟ್ವರ್ಕ್ ಇರ್ಲಿಲ್ಲ ಅಲ್ಲಿ, ಅದಕ್ಕೆ ಬಂದ್ಬಿಟ್ವಿ. ನೇಚರ್ ಕಾಲ್ ಮಾಡಕ್ ಹೋಗಿದ್ರು, ಕಾಲ್ ರಿಸೀವ್ ಆಗಿ ಫೋನ್ ರಿಸೀವ್ ಆಗಿಲ್ಲ ನಮ್ ಕೈಯಲ್ಲಿ.
ಇಲ್ಲಿ ಕನ್ಫ್ಯೂಸ್ ಅಂದ್ರೆ ಎಂಟ್ರೆನ್ಸ್ ಏನೋ ಬಂದ್ಬಿಡ್ತೀವಿ, Exit ಏ? ಕನ್ಫ್ಯೂಸ್ ಸ್ವಲ್ಪ ಮಚ್ಚ. ಹತ್ತೋದು ಕಷ್ಟ ಅನಿಸ್ತು. ಕೆಳಗೆ ಈಸಿ ಐತಲ್ಲ. ಇದು ಒಂದು ಮಾರಲ್ ಮಚ್ಚ. ಜೀವನದಲ್ಲಿ ಮೇಲ್ ಹೋಗೋದು ತುಂಬಾ ಕಷ್ಟ. ಈಗ ಕೆಳಗಡೆ ಇಲ್ಲದು ಟ್ರರ್ ಅಂತ ಎಳ್ಕೊ ಬಂದ್ಬಿಡ್ಬೋದು. ಟ್ರರ್ ಅಂತ ಹೇಳ್ಬೋದು, ಸೌಂಡ್ ಎಫೆಕ್ಟ್ ಅದು ಸೌಂಡ್ ಅಲ್ಲಪ್ಪ, ಎಫೆಕ್ಟ್. ಹತ್ತಕ್ಕೆ ತುಂಬಾ ಕಷ್ಟ ಪಡ್ಬೇಕು. ಇಲ್ಲಿ ಅದು ಒಬ್ಬನ ಬೆಳೆಸೋದ್ನ ಈಸಿಯಾಗಿ ಬೆಳೆಸೋದ್ ಕಷ್ಟ ಕಣೋ. ಬೆಳೆಸೋದ್ನ ಕಷ್ಟ, ಒಬ್ಬನ ಬೆಳೆಸ್ಬೇಕಾದ್ರೆ ಮಚ್ಚ. ಏರು ಬೆಳಿಬೇಕಾದ್ರೆ ಬೆಳಿಬೇಕಾದ್ರೆ ಶೇಕ್ ಆಗೈತೆ, ಸರ ಐತೆ. ಬಿಸಿ ಬಿಸಿ ಅಂತಂದ್ರೆ ಅಂದರೆ ಚಟ್ನಿನೇ ಮಚ್ಚ ಮೇನು ಇಲ್ಲಿ ಸಗಾದ ಕೊಡ್ತಾ ಇರೋದು. ಇದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗೈತಿ ಚಟ್ನಿಗೆ. ಆ್ಯಕ್ಚುಲಿ ಏನು ಗೊತ್ತನೋ, ಈ ಬಜ್ಜಿನ ಆಲ್ರೆಡಿ ಬಿಸಿ ಮಾಡಿ ಹಾಕ್ತಿದ್ದಾರೆ. ಅದೇ ಎರಡನೇ ಸಲ ಬಿಸಿ ಮಾಡಿರೋದು, ಅದಕ್ಕೆ ನೋಡಿ ಸಾಫ್ಟ್ ಇಲ್ಲ, ಅದು ಸ್ವಲ್ಪ ಗಟ್ಟಿ ಇದೆ. ಒಳಗಡೆ ಸ್ವಲ್ಪ ಮ್ಯಾರಿನೇಟ್ ಮಾಡಿ ನೀಟಾಗಿ ಹಾಕ್ಬೇಕಿತ್ತು ಅವರು. ಆವಾಗ ಇದು ಮಾಡ್ಕೊಂಡು ಚೆನ್ನಾಗಿರ್ತಾಯಿತ್ತು. ಆವಾಗ ಇದು ಮಾಡಿ ಹಾಕಿದ್ರೆ ಚೆನ್ನಾಗಿತ್ತು. ಬಿಡಮ್ಮ ಚೆಂಗ ಬ್ಯಾಟಿಂಗ್ ಮಾಡೋಣ ಅದಕ್ಕೆ. ನೋಡಿ ಗಾಯ್ಸ್, ಅಲ್ಲಿ ಕೋತಿಗಳು ಕಾಟ ಕೊಡ್ತವೆ ಅಂದ್ಬಿಟ್ಟು ಒಂದು ಕ್ಯಾಟ್ರ್ ಬಿಲ್ಲರ್ ಇಟ್ಕೊಂಡ್ಬಿಟ್ಟವ್ರೆ. ಇನ್ನೇನು ಓಡ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಗಾಯ್ಸ್, ಇವಾಗ ತಿರ್ಗಾ ಟೀ ಬ್ರೇಕ್ಗೆ ಅಂತ ನಿಲ್ಲಿಸಿ ಸದ್ಯಕ್ಕೆ ಒಂದು ಅಂಗಡಿ ಹತ್ರ ಬಂದಿದ್ದೀವಿ. ಎಲ್ಲಿ ಮಚ್ಚ ಇದು ಏರಿಯಾ? ಯಾವ ಏರಿಯಾ ಇದು? ಎಳಚನಹಳ್ಳಿ ಬಿಟ್ಟು ಬಂದ್ಬಿಟ್ವಿ, ಅಂದ್ಬಿಟ್ಟು ಗೊತ್ತು ನನಗೆ. ಎಲ್ಚನ ಬಿಟ್ಬಿಟ್ಟು ಬಂದ್ಬಿಟ್ಟು ಯಾವುದು ಅಂತ ಗೊತ್ತಿಲ್ಲ ಇನ್ನು. ಬೋರ್ಡ್ ಸಿಗುತ್ತೆ. ಇಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಿದ್ನಂತೆ. ಇಲ್ಲಿ ಕುತ್ಕೊಂಡು ಎಲ್ಲ ಇಲ್ಲಿ ಕುತ್ಕೊಂಡು ಇನ್ನೇನ್ ಮಾಡ್ತಾ ಇದ್ದೆ? ತೂಗುಡ್ಸ್ತಿದ್ನಂತೆ ನಾನು. ಇಲ್ಲಿ ಕುತ್ಕೊಂಡು ಅಕಸ್ಮಾತ್ ತೂಗುಡ್ಸಿದ್ರು ಗಾಯ್ಸ್, ಇನ್ನ 18 ಕಿಲೋಮೀಟರ್ ಐತೆ. ಸೊ ಗಾಯ್ಸ್, ಇವಾಗ ನಾವು ಒಂದು ಏನ್ ಸೇರಿದ್ವಿ ನಾವು ಇವತ್ತಿನ ದಿನ ಏನ್ ಸೇರಿದ್ವಿ ಆಗಿಲ್ಲ, ಅದು ಆಗಿಲ್ಲ. ಏನ್ ಹಂಗಂತ್ಯಾ? ಮತ್ತೆ ಚೆನ್ನಾಗ್ ಆಯ್ತು ಮಚ್ಚ. ನಾನು ಇವತ್ತಿನ ದಿನ ಏನ್ ಸೇರಿದ್ವಿ ಅದು ತುಂಬಾ ಚೆನ್ನಾಗಿ ಕೂಡ್ ಬಂದಿದೆ. ಮಿಸ್ಟರ್ ಅರ್ಜುನ್ ಶೆಟ್ಟಿ ಅವರು ಇವತ್ತು ಇವತ್ತು ಅವರ ಬೀಳ್ಕೊಡುಗೆ ಕಣ್ಣಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಟೈರ್ಡ್ನೆಸ್. ಸೊ ಮೈಕ್ ಅಲ್ಲಿಟ್ಕೊಂಡು ಎಲ್ಲೆಲ್ಲೋ ಮಾತಾಡಿದ್ರೆ. ಸೊ ಈಗ ಅವ್ರು ಓಡ್ತಾ ಇದಾರೆ. ಮತ್ತೆ ಸಿಗುವ ಲಾಸ್ಟ್ ಅಲ್ಲಿ ಹೇಳು ಮತ್ತೆ ಏನಾರ ಒಂದು ಎಂಡಿಂಗ್ ಅಲ್ಲಿ ಯೂಟ್ಯೂಬ್ ಬಗ್ಗೆ. ಕಾಲೇಜ್ ಬಾ ಫಸ್ಟ್, ಸರಿನಾ? ಸರಿ ಓಕೆ. ಇದೇ ತರ ವ್ಲಾಗ್ಸ್ ಮುಂದೆ ಮಾಡ್ತಾ ಇರ್ತೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ನಮಗೆ, ಓಕೆನಾ? ಥ್ಯಾಂಕ್ ಯು. ಇವನ್ ಕಾಂಪಿಟೇಷನ್ ಏನಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಹೋಯ್ತಾ ಇರುತ್ತೆ. ಎಲ್ಲ ಜೊತೆಲಿ ಮಾಡೋಣ, ಜೊತೆಲಿ ಬೆಳೆಯೋಣ. ಏನಂತೆ ಮಚ್ಚ? ಖಂಡಿತ ಬೆಳೆಯೋಣ. ಸರಿ ಮಚ್ಚ, ಆಯ್ತು. ಗೈಸ್, ಈ ವ್ಲಾಗ್ ನ ಎಂಡಿನ ಸಮಯಕ್ಕೆ ಬಂದಿದ್ವಿ. ಅದೆಲ್ಲ ಜಾಸ್ತಿ ವ್ಲಾಗ್ ಮಾಡಕ್ಕೂ ಆಗ್ಲಿಲ್ಲ ಗೈಸ್, ಯಾಕಂದ್ರೆ ಅವನು ಒಂದು ಫ್ರಸ್ಟ್ರೇಷನ್ ಇದ್ದ, ಫುಲ್ ಟ್ರಾಫಿಕ್. ನಾನು ಒಂದು ಹ್ಯಾಂಗ್ ಓವರ್ ಇದ್ದೆ, ಬೇಡ ಆರಾಮಾಗಿ ಹೋಗಿ ಅಲ್ಲಿ ಮನೇಲಿ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇದಿದೆ. ಯಾಕಂದ್ರೆ ಅವ್ನ ಹಿಂದೆ ಸೀಟೆ ಒಳ್ಳೆ ಆಕಾಶದ ಮೇಲೆ ಕೂತಂಗಿರುತ್ತೆ. ಅಲ್ಲಿ ಮೊಬೈಲ್ದಾಗ ವಿಡಿಯೋ ಮಾಡಿ ಮೊಬೈಲ್ ಬಿದ್ದಿ ಮನೇಲಿ ನಾನು ಧರ್ಮದೆಟ್ಟು ತಿಂದು ಇರೋ ವಿಡಿಯೋಸ್ ಹೋಗ್ಬಿಡುತ್ತೆ. ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ರಿಸ್ಕ್ ತಗೊಳಕಿಲ್ಲ ಅಂದ್ಬಿಟ್ಟು ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಅವನಿಗೂ ಎದ್ದು 4:15ಗೆ ಬೇರೆ ಡ್ಯೂಟಿಗೆ ಹೋಗ್ಬೇಕಿತ್ತು. ಅದಕ್ಕೆ ಅವನು ಟಕ್ಟಾಗ್ ಅಂತ ಹೊಂಟೋಗ್ಬಿಟ್ಟ. ನಾನೀಗ ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಗಾಯ್ಸ್, ಇನ್ನು ಮುಂದೆ ಬೆಜ್ಜಾನು ಕ್ರಿಯೇಟಿವ್ ಕಾಂಟೆಂಟ್ಸ್ಗಳು, ಕ್ರಿಯೇಟಿವ್ ವಿಡಿಯೋಸ್ ಬರೋದಿದೆ. ಅದಕ್ಕೆ ನನಗೆ ಬೇಕಾಗಿರೋದು ನಿಮ್ಮ ಸಹಕಾರ, ಬೆಂಬಲ, ಪ್ರೀತಿ. See you in the next vlog, see you in the next video. Until then, stay tuned.